ವೆಲ್ಕಮ್ ಟು ಬಸವ ITI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಇಂಡಕ್ಟರ್ಸ್ ಬಗ್ಗೆ ತಿಳಿಯೋಣ. ಸೊ ಇಂಡಕ್ಟರ್ಸ್ ಡಿಫ್ರೆಂಟ್ ಟೈಪ್ಸ್ ಏನು, ವರ್ಕಿಂಗ್ ಏನು, ಹೇಗೆ ವರ್ಕ್ ಆಗ್ತವೆ, ಅದರ ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ನೋಡೋಣ ಆಸ್ ಪರ್ ITI ಸಿಲೆಬಸ್. ಸೊ ಫಸ್ಟ್ ಆಫ್ ಆಲ್ ಇಂಡಕ್ಟರ್ ಅಂದರೆ ಅದನ್ನು ನಾವು ಕಾಯಿಲ್ ಅಂತಲೂ ಕರಿತೀವಿ, ಚೋಕ್ ಅಥವಾ ರಿಯಾಕ್ಟರ್. ದರ್ ಆರ್ 3 ಡಿಫ್ರೆಂಟ್ ನೇಮ್ಸ್ ಫಾರ್ ದಿಸ್. ಇದು ಒಂದು 2 ಟರ್ಮಿನಲ್ ಪ್ಯಾಸಿವ್ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಅಂತ ಹೇಳ್ಬೋದು. ಯಾವುದಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ರೂಪದಲ್ಲಿ ತನ್ನಲ್ಲಿ ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ವೆನ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಇಟ್, ಯಾವಾಗ ಅದರಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗಿದ್ದವಾಗ ಅಥವಾ ಆಗತ್ತೋ ಆ ಟೈಮಲ್ಲಿ ಕ್ರಿಯೇಟ್ ಆಗಿರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ರೂಪದಲ್ಲಿ ತನ್ನಲ್ಲಿ ಎನರ್ಜಿಯನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಎಲ್ಲ ಕಂಡಕ್ಟರ್ಸನ್ನು AC ಕ್ಯಾರಿ ಮಾಡಬೇಕಾದ್ರೆ ಸ್ವಲ್ಪ ಅಮೌಂಟ್ ಆಫ್ ಇಂಡಕ್ಟೆನ್ಸ್ ಇದ್ದೇ ಇರುತ್ತೆ ಎಲ್ಲದಕ್ಕೂ. ಬಟ್ ವೆನ್ ಅ ಕಂಡಕ್ಟಿಂಗ್ ವೈರ್, ಒಂದು ಕಂಡಕ್ಟಿಂಗ್ ವೈರ್ ಅನ್ನ ಕಾಯಿಲ್ ರೂಪದಲ್ಲಿ ಸುತ್ತಿ ನಾವು ಅದಕ್ಕೊಂದು ಶೇಪ್, ಕಾಂಪೊನೆಂಟ್ ಶೇಪ್ ಕೊಟ್ಟಿದ್ದವಾಗ ಅದನ್ನ ನಾವು ಇಂಡಕ್ಟರ್ ಅಂತ ಕರಿತೀವಿ. ಸೊ ಇಂಡಕ್ಟರ್ನ ನಮ್ಗೆ ಗೊತ್ತಿದ್ದ ಹಾಗೆ ಚೋಕ್ ಅಂತಾನೂ ಒಂದು ವರ್ಡ್ ಕರಿತೀವಿ. ಅದರ ಮೀನಿಂಗ್ ಬಂದು ಟು ಚೆಕ್ ಅಂತ ಹೇಳಿ ಅರ್ಥ. ಸೊ ಈ ಒಂದು ಮೀನಿಂಗ್ ಮೇಲೆ ಡಿಪೆಂಡ್ ಆಗಿ ನಾವು ಇನ್ನೊಂದು ತರ ಇಂಡಕ್ಟರ್ನ ಡಿಫೈನ್ ಮಾಡ್ಬೋದು. ಸೊ ಅದು ಹೇಗೆ ಅಂತಂದ್ರೆ, ಇದು ಒಂದು ಕಾಂಪೊನೆಂಟ್ ವಿಚ್ ಇಸ್ ಯೂಸ್ಡ್ ಫಾರ್ ಚೆಕಿಂಗ್ ದ ಫ್ಲೋ ಆಫ್ AC ಅಂತ ಹೇಳ್ತಾರೆ. ಸೊ AC ಫ್ಲೋ ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಾಂಪೊನೆಂಟ್ ಈ ಇಂಡಕ್ಟರ್ ಆಗಿರುತ್ತೆ. ಸೊ ಟಿಪಿಕಲಿ ಇಂಡಕ್ಟರ್ ಅಲ್ಲಿ ಬಂದು ಬೇರೆ ಏನು ಇರಂಗಿಲ್ಲ, ಒಂದು ಕೋರ್ ಇರುತ್ತೆ, ಕೋರ್ ಮೆಟೀರಿಯಲ್. ದಟ್ ಎಲ್ಲಿ ನಾವು ಯೂಸ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ ಕೋರ್ ಮೆಟೀರಿಯಲ್ ಚೇಂಜ್ ಆಗುತ್ತೆ. ಅಂಡ್ ಮೇಲ್ಗಡೆ ಒಂದು ಇನ್ಸುಲೇಟಿಂಗ್ ವೈರ್ ಅನ್ನ ಸುತ್ತಿರ್ತಾರೆ ಕಾಯಿಲ್ ರೂಪದಲ್ಲಿ. ಅಷ್ಟು ಬಿಟ್ಟು ಇಂಡಕ್ಟರ್ಸ್ ಅಲ್ಲಿ ಬೇರೆ ಏನು ಇರಂಗಿಲ್ಲ. ಅದರಲ್ಲಿ ನಾವು ಒಂದ್ಸತಿ ಕರೆಂಟ್ ಫ್ಲೋ ಆದವಾಗ ಅದರಲ್ಲಿ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ದ ಕೋರ್ ಅಥವಾ ಕಂಡಕ್ಟಿಂಗ್ ಮೆಟೀರಿಯಲ್, ಅದನ್ನ ಆ ಮ್ಯಾಗ್ನೆಟಿಕ್ ಫೀಲ್ಡ್ ರೂಪದಲ್ಲಿ ಅದು ಎನರ್ಜಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಅನ್ನು ನೋಡೋಣ. ಇಂಡಕ್ಟರ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಪ್ಯಾರಾಮೀಟರ್ಸ್ ಅನ್ನ, ಇಂಡಕ್ಟೆನ್ಸ್, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಹಾಗೂ ಹೆನ್ರಿ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಇಂಡಕ್ಟೆನ್ಸ್ ಅಂದ್ರೆ ಇಟ್ಸ್ ಅ ಪ್ರಾಪರ್ಟಿ ಆಫ್ AC ಸರ್ಕ್ಯೂಟ್ಸ್ ಅಪೋಸಸ್ ಎನಿ ಚೇಂಜ್ ಟು ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಇಟ್. ಸೊ ಅದು ಇಂಡಕ್ಟೆನ್ಸ್ ಅನ್ನೋದು ಇಂಡಕ್ಟರ್ಗಿರುವಂತಹ ಒಂದು ಪ್ರಾಪರ್ಟಿ ಅಥವಾ ಅದ್ರ ಕೆಪಾಸಿಟಿ ಅಂತ ಹೇಳ್ಬೋದು. ನಾವು ಇನ್ಪುಟ್ ಏನು ಅಪ್ಲೈ ಮಾಡ್ತೀವಿ ಅದರಲ್ಲಿ ಏನೇ ಚೇಂಜಸ್ ಆದ್ರೂ ಆ ಚೇಂಜಸ್ ಅನ್ನ ತಡೆಯುವಂಥದ್ದು ಅಥವಾ ಅಪೋಸ್ ಮಾಡುವಂತಹ ಒಂದು ಕೆಪಾಸಿಟಿ, ಇದನ್ನ ಬಂದು ನಾವು ಇಂಡಕ್ಟೆನ್ಸ್ ಅಂತ ಕರಿತೀವಿ. ಹಾಗೆ ಇದ್ರ ಸಿಂಬಲ್ ಬಂದು L ಅಂಡ್ ಯೂನಿಟ್ ಬಂದು ಹೆನ್ರಿ. ಅಂಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದ್ರೆ AC ಕರೆಂಟ್ ಅನ್ನ ತನ್ನಲ್ಲಿ ಫ್ಲೋ ಆಗೋದಕ್ಕೆ ಏನು ಅಪೋಸಿಷನ್ ಆದ್ರೆ ಆಫರ್ ಮಾಡತ್ತೆ ಇಂಡಕ್ಟರ್, ಅದನ್ನ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಅದರ ಸಿಂಬಲ್ ಬಂದು XL ಅಂಡ್ ಇಟ್ಸ್ ಯೂನಿಟ್ ಈಸ್ ಓಮ್ಸ್. ಸೊ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನ ನಾವು ಎಷ್ಟಿದೆ ಆ ಒಂದು ಇಂಡಕ್ಟರ್ಗೆ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅನ್ನು ಕಂಡು ಹಿಡಿಬೇಕಾದ್ರೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಬೋದು. XL is equals to 2π into F into L ಅಂತ ಹೇಳ್ತೀವಿ. ಇಲ್ಲಿ XL, X ಬೇಸ್ L ಅಂದ್ರೆ ಇಂಡಕ್ಟಿವ್ ರಿಯಾಕ್ಟೆನ್ಸ್. 2π ವ್ಯಾಲ್ಯೂ ನಮಗೆ ಗೊತ್ತಿದೆ. 2 into π ವ್ಯಾಲ್ಯೂ ಏನು 22/7 ಇಂಟು F ಅಂದ್ರೆ ಫ್ರೀಕ್ವೆನ್ಸಿ ಇನ್ ಹರ್ಟ್ಸ್, ಯಾವ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ಅದು ವರ್ಕ್ ಆಗ್ತಾ ಇದೆ, ಹಾಗೂ L ಅಂದ್ರೆ ಇಂಡಕ್ಟೆನ್ಸ್ ಇನ್ ಹೆನ್ರಿ. ಹಾಗೂ ಇದು ಈ ರೀತಿ ಇನ್ನೊಂದು ರೀತಿ ನಾವು ಇದನ್ನ ಹೇಳ್ಬೋದು. ಸೊ ದ ಅಮೌಂಟ್ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್, ಏನ್ ಅಮೌಂಟ್ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಇದೆ ಒಂದು ಇಂಡಕ್ಟರ್ಗೆ, ಅದು ಅದ್ರಲ್ಲಿ ಆ ಒಂದು ಮೆಟೀರಿಯಲ್ ಇರುವಂತಹ ಇಂಡಕ್ಟೆನ್ಸ್ ಹಾಗೂ ಯಾವ ಫ್ರೀಕ್ವೆನ್ಸಿ ರೇಂಜ್ ಇದೆ ಆ ಫ್ರೀಕ್ವೆನ್ಸಿ ರೇಂಜ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಈಸ್ ಹೆನ್ರಿ. ಹೆನ್ರಿ ಅನ್ನೋದೇನು, ನಮಗೆ ಇಂಡಕ್ಟೆನ್ಸಿನ ಯೂನಿಟ್ ಅಥವಾ ಇಂಡಕ್ಟರ್ಸ್ನ ಯೂನಿಟ್ ಅಂತ ಹೇಳ್ಬೋದು. ಸೊ 1 ಆಂಪಿಯರ್ ಆಫ್ ಕರೆಂಟ್ ಪರ್ ಸೆಕೆಂಡ್ ನಾವು ಒಂದು ಇಂಡಕ್ಟರ್ ಅಲ್ಲಿ ಫ್ಲೋ ಆಗ್ಲಿಕ್ಕೆ ಬಿಟ್ಟವಾಗ ಅದರಲ್ಲಿ ಆ ಒಂದು 1 ಆಂಪಿಯರ್ ಕರೆಂಟ್ ನ ಯೂಸ್ ಮಾಡಿಕೊಂಡು 1 ವೋಲ್ಟ್ EMF ಏನು ಆ ಒಂದು ಕಂಡಕ್ಟಿಂಗ್ ಮೆಟೀರಿಯಲ್ ಇಂಡ್ಯೂಸ್ ಮಾಡ್ಕೊಳ್ಳುತ್ತೆ. ಆ ಒಂದು 1 ವೋಲ್ಟ್ ಆಫ್ EMF ಅನ್ನ ನಾವು 1 ಹೆನ್ರಿ ಅಂತ ಕರಿತೀವಿ. ಸೊ 1 ಆಂಪಿಯರ್ ಪರ್ ಸೆಕೆಂಡ್, 1 ಆಂಪಿಯರ್ ಪರ್ ಸೆಕೆಂಡ್
which induces 1 volt EMF. ಸೊ ಅದನ್ನು ನಾವು ಆ 1 ವೋಲ್ಟ್ EMF ನ ನಾವು 1 ಹೆನ್ರಿ ಅಂತ ಡಿಫೈನ್ ಮಾಡ್ಬೋದು. ಸೊ ದಿಸ್ ಇಸ್ ಅ ಸಿಂಬಲ್ ಆಫ್ ಎನ್ ಇಂಡಕ್ಟರ್. ಸೊ ಹೆನ್ರಿ ಅಂದ್ರೆ ಏನು ಗೊತ್ತಾಯ್ತು, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂದ್ರೆ ಏನು, ಇಂಡಕ್ಟೆನ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಸೊ ಲೆಟ್ಸ್ ಮೂವ್ ಆನ್ ಟು ದ ಕ್ಲಾಸಿಫಿಕೇಶನ್ ಆಫ್ ಇಂಡಕ್ಟರ್ಸ್. ಸೊ ಡಿಪೆಂಡಿಂಗ್ ಆನ್ ವರ್ಕಿಂಗ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ವರ್ಕಿಂಗ್ ಯಾವ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ವರ್ಕ್ ಮಾಡ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ 3 ಟೈಪ್ಸ್ ಆಗಿ ನಾವು ಕ್ಲಾಸಿಫೈ ಮಾಡಿದೀವಿ ಇಲ್ಲಿ. ಲೋ ಫ್ರೀಕ್ವೆನ್ಸಿ ಚೋಕ್, ಆಡಿಯೋ ಫ್ರೀಕ್ವೆನ್ಸಿ ಚೋಕ್ ಅಂಡ್ ರೇಡಿಯೋ ಫ್ರೀಕ್ವೆನ್ಸಿ ಚೋಕ್. ಲೋ ಫ್ರೀಕ್ವೆನ್ಸಿ ಚೋಕ್ ಅಂದ್ರೆ ಅಥವಾ ಲೋ ಫ್ರೀಕ್ವೆನ್ಸಿ ಇಂಡಕ್ಟರ್ ಅಥವಾ LF ಚೋಕ್ ಅಂತ ಕರಿಬಹುದು ಇದನ್ನ. ಇದು ಬಂದು ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ to work in the frequency range of 50 to 60 hertz. 50 ರಿಂದ 60 ಹರ್ಟ್ಸ್ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ವರ್ಕ್ ಆಗೋದಕ್ಕೆ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ. ಅಂಡ್ ಇಟ್ ವರ್ಕ್ಸ್ ಅಪ್ ಟು 100 ಹೆನ್ರೀಸ್ ಅಷ್ಟು ಇಂಡಕ್ಟೆನ್ಸ್ ಅನ್ನ ತಡೆಯುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಇನ್ ಯಾವ್ದ್ರಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಫಿಲ್ಟರ್ ಸರ್ಕ್ಯೂಟ್ಸ್, ರೆಕ್ಟಿಫೈರ್ಸ್ ಅಲ್ಲಿ ನಾವೇನು ಪಲ್ಸೇಟಿಂಗ್ ಡಿಸಿನ ಸ್ಮೂತ್ ಮಾಡೋದಕ್ಕೆ ಫಿಲ್ಟರ್ ಸರ್ಕ್ಯೂಟ್ಸ್ ಯೂಸ್ ಮಾಡ್ತೀವಿ. ಆ ಒಂದು ಫಿಲ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ಲೋ ಫ್ರೀಕ್ವೆನ್ಸಿ ಚೋಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಬಂದು ಐರನ್ ಕೋರ್ ಅನ್ನ ಯೂಸ್ ಮಾಡ್ತಾರೆ. ಸೊ ಐರನ್ ಕೋರ್ ಇರುತ್ತೆ ಒಳಗಡೆ, ಅದ್ರ ಮೇಲ್ಗಡೆ ಒಂದು ಇನ್ಸುಲೇಟಿಂಗ್ ಅಥವಾ ಒಂದು ಕಂಡಕ್ಟರ್ ಅನ್ನ ಕಾಯಿಲ್ ರೂಪದಲ್ಲಿ ಸುತ್ತಿರ್ತಾರೆ ಅದಕ್ಕೆ. ಸೊ ಇದು ಬಂದು IF ಚೋಕ್ ಸಿಂಬಲ್. IF ಚೋಕ್ ಆಗಲಿ ಅಥವಾ ಐರನ್ ಕೋರ್ ಅನ್ನ ಯೂಸ್ ಮಾಡಿಕೊಂಡು ಏನ್ ಚೋಕ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅದಕ್ಕೂ ಸಿಂಬಲ್ ಇದನ್ನ ಹಾಕ್ಬೋದು. ಸೊ ಇಟ್ಸ್ ಕನ್ಸ್ಟ್ರಕ್ಷನ್ ವಿಲ್ ಬಿ ಲೈಕ್ ದಿಸ್. ಸೊ ಒಳಗಡೆ ನೋಡ್ರಿ ಎಲ್ಲ ಐರನ್ ಕೋರ್ ಇದೆ, ಅದ್ರ ಸುತ್ತಮುತ್ತಲ್ಲಿ ಕಂಡಕ್ಟಿಂಗ್ ವೈರ್ ಅನ್ನ ಸುತ್ತಿದ್ದಾರೆ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಆಡಿಯೋ ಫ್ರೀಕ್ವೆನ್ಸಿ ಚೋಕ್. ಸೊ ಆಡಿಯೋ ಫ್ರೀಕ್ವೆನ್ಸಿ ಚೋಕ್ ಅಥವಾ AF ಚೋಕ್ ಅಂತ ಹೇಳ್ಬೋದು. ಇದನ್ನ ಬಂದು 20 ರಿಂದ ತುಂಬಾ ಕಡಿಮೆ ಫ್ರೀಕ್ವೆನ್ಸಿ ರೇಂಜ್ ಇಂದ ಹಿಡಿದು 20,000 ಫ್ರೀಕ್ವೆನ್ಸಿ ರೇಂಜ್ ಹರ್ಟ್ಸ್ ಫ್ರೀಕ್ವೆನ್ಸಿ ರೇಂಜ್ ತನಕನೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇಟ್ ಆಫರ್ಸ್ ಹೈ ಇಂಪಿಡೆನ್ಸ್, ತುಂಬಾ ಹೈ ಇಂಪಿಡೆನ್ಸ್ ಅನ್ನ ಆಫರ್ ಮಾಡುತ್ತೆ AF ಕರೆಂಟ್ಸ್ಗೆ. ಬಟ್ DC-ಗೆ ತುಂಬಾ ಲೋ ಇಂಪಿಡೆನ್ಸ್ ಅನ್ನ ಆಫರ್ ಮಾಡುತ್ತೆ. ಸೊ ವಾಟ್ ಡು ಯು ಮೀನ್ ಬೈ ಇಂಪಿಡೆನ್ಸ್ ಅನ್ನೋದು ನಿಮಗೆ ಗೊತ್ತು, ಈಸಿಯಾಗಿ ತನ್ನಿಂದ ಕರೆಂಟ್ ಅನ್ನ ಫ್ಲೋ ಆಗ್ಲಿಕ್ಕೆ ಬಿಡುವಂಥದ್ದು. The amount of current which the circuit will allow. So impedance AF currents ಗೆ ಇಂಪಿಡೆನ್ಸ್ ಅನ್ನ ಕಡಿಮೆ ಇಡುತ್ತೆ. ಹಾಗಾಗಿ AF ಕರೆಂಟ್ಸ್ ಅಥವಾ ಆಡಿಯೋ ಫ್ರೀಕ್ವೆನ್ಸಿ ಏನಿದೆ ಈಸಿಯಾಗಿ ಆಡಿಯೋ ಫ್ರೀಕ್ವೆನ್ಸಿ ಸಿಗ್ನಲ್ಸ್ ಪಾಸ್ ಆಗ್ತವೆ. DC ಸಿಗ್ನಲ್ಸ್ಗೆ ತುಂಬಾ ವೆರಿ ಲೋ ಇಂಪಿಡೆನ್ಸ್ ಅನ್ನ ಕೊಡುತ್ತೆ, ಅಂದ್ರೆ ಜಾಸ್ತಿ ತಡೆಯುತ್ತೆ DC ಸಿಗ್ನಲ್ಸ್ಗೆ. ಸೊ ಇಟ್ ಈಸ್ ಮೇಡ್ ಅಪ್ ಟು 100 ಹೆನ್ರೀಸ್. ಯಾವ ರೀತಿ LF ಲೋ ಫ್ರೀಕ್ವೆನ್ಸಿ ಚೋಕ್ಸ್ 100 ಹೆನ್ರೀಸ್ ತನಕ ಮಾಡಿದ್ದಾರೆ, ಸೇಮ್ AF ಚೋಕ್ಸ್ ಅನ್ನು 100 ಹೆನ್ರೀಸ್ ತನಕ ಮಾಡ್ತಾರೆ. ಅಂಡ್ ಇದನ್ನ ಬಂದು ಇಂಪಿಡೆನ್ಸ್ ಕಪಲ್ಡ್ ಆಂಪ್ಲಿಫೈಯರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಫಾರ್ ದ ಪರ್ಪಸ್ ಆಫ್ ಕಪಲಿಂಗ್ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ high voltage direct current transmission for blocking flow of AF currents. AF currents ನ ಬ್ಲಾಕ್ ಮಾಡೋದಕ್ಕೆ ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟ್ ಟ್ರಾನ್ಸ್ಮಿಷನ್ಸ್ ಏನಿರ್ತವೆ ಅದರಲ್ಲೂ ಯೂಸ್ ಮಾಡ್ತಾರೆ ಇದನ್ನ. ಅಂಡ್ ಇದರಲ್ಲಿನೂ ಸೇಮ್ ಐರನ್ ಕೋರ್ ಅನ್ನ ಯೂಸ್ ಮಾಡ್ತಾರೆ. ಲೆಟ್ ಮಿ ಟೆಲ್ ಯು ವಾಟ್ ಇಸ್ ದ ಯೂಸ್ ಆಫ್ ಐರನ್ ಕೋರ್. ಸೊ ಈ ಒಂದು LF ಚೋಕ್ ಆಗಲಿ AF ಚೋಕ್ ಆಗಲಿ ಎರಡರಲ್ಲೂ ನಮಗೆ ಐರನ್ ಕೋರ್ ಅನ್ನ ಯೂಸ್ ಮಾಡ್ತಾರೆ. ಇದನ್ನ ಮಾಡೋದ್ರಿಂದ ಏನು ಉಪಯೋಗ ಅಂತಂದ್ರೆ ಕರೆಂಟ್ ಫ್ಲೋ ಆಗಿದ್ದವಾಗ, ಒಂದು ಚೋಕಿಂದ ಕರೆಂಟ್ ಫ್ಲೋ ಆಗಿದ್ದವಾಗ ಏನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗತ್ತೆ ಆ ಒಳಗಡೆ ಕೋರಲ್ಲಿ ಕ್ರಿಯೇಟ್ ಆಗಿರುವಂತಹ ಮ್ಯಾಗ್ನೆಟ್ ಫೀಲ್ಡ್ ಅನ್ನ ಒಳಗಡೆನೆ ಕಾನ್ಸಂಟ್ರೇಟ್ ಮಾಡಿ ಇಡತ್ತೆ. ಸೊ ಹೊರಗಡೆ ಸ್ಪ್ಲಿಟ್ ಔಟ್ ಆಗೋದಕ್ಕೆ ಬಿಡಲ್ಲ. ಸೊ ಇದು ಬಂದು ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಆಫ್ ಅ ಚೋಕ್ ವಿಲ್ ಇನ್ಕ್ರೀಸ್. ಇಂಡಕ್ಟೆನ್ಸ್ ವ್ಯಾಲ್ಯೂ ಏನಿರುತ್ತೆ ಅದು ತುಂಬಾ ಜಾಸ್ತಿ ಆಗತ್ತೆ. ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹೊರಗಡೆ ಸ್ಪ್ಲಿಟ್ ಆಗಿದ್ದವಾಗ ಅಥವಾ ಒಳಗಡೆ ಇರ್ಲಾರ್ದಂಗ ಹೊರಗಡೆ ಸ್ಪ್ರೆಡ್ ಆಗಿದ್ದವಾಗ ಏನಾಗುತ್ತೆ, ನಮಗೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಅಷ್ಟು
ಹೈಯರ್ ಇಂಡಕ್ಟೆನ್ಸ್ ವ್ಯಾಲ್ಯೂ ಇರಲ್ಲ. ಸೊ ದಿಸ್ ವಿಲ್ ಬಿ ದ ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಐರನ್ ಕೋರ್ ಅನ್ನ ಯೂಸ್ ಮಾಡೋದ್ರಿಂದ. ಸೊ ನೆಕ್ಸ್ಟ್ RF ಚೋಕ್. ಸೊ ರೇಡಿಯೋ ಫ್ರೀಕ್ವೆನ್ಸಿ ಚೋಕ್ ಅಥವಾ RF ಚೋಕ್ ಅಂತ ಹೇಳ್ಬೋದು. ಇದು ಬಂದು 20 ಕಿಲೋಹರ್ಟ್ಸ್ ಇಂದ 20 ಕಿಲೋಹರ್ಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಫ್ರೀಕ್ವೆನ್ಸಿ ರೇಂಜ್ ಅಲ್ಲಿ ವರ್ಕ್ ಆಗ್ಲಿಕ್ಕೆ ಯೂಸ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. It is made to have low inductance value of the order of microhenries. ಇದರಲ್ಲಿ ನಮ್ಗೆ ಅಲ್ಲಿ 100 ಹೆನ್ರೀಸ್ ತನಕನೂ ನಮ್ಗೆ ಏನು ಇಂಡಕ್ಟೆನ್ಸ್ ವ್ಯಾಲ್ಯೂ ಇಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು. ವೆರಸ್ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ RF ಚೋಕ್ ಅಲ್ಲಿ ನಮ್ಗೆ ಮೈಕ್ರೋ ಹೆನ್ರೀಸ್ ಅಲ್ಲಿ ಇರುತ್ತೆ ಇಂಡಕ್ಟೆನ್ಸ್ ವ್ಯಾಲ್ಯೂ. ತುಂಬಾ ಕಡಿಮೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಅನ್ನ ಇಟ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಇದನ್ನ ಇಂಪಿಡೆನ್ಸ್ ಕಪಲ್ಡ್ RF ಆಂಪ್ಲಿಫೈಯರ್ಸ್ ಅಲ್ಲಿ ಫಾರ್ ಕಪಲಿಂಗ್ ಅಂಡ್ ಕಪಲಿಂಗ್ ಪರ್ಪಸ್ಗೆ ಇಂಪಿಡೆನ್ಸ್ ಕಪಲ್ಡ್ RF ಆಂಪ್ಲಿಫೈಯರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಅಂಡ್ HVDTC ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ ಅಂದ್ರೆ ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಲ್ಲಿ RF ಕರೆಂಟ್ಸ್ ಅನ್ನ ಬ್ಲಾಕ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇಟ್ ಇಸ್ ಸೇಮ್ ಸಿಂಬಲ್ ಆಫ್ RF ಚೋಕ್. ಇದು ಬಂದು ಈ ರೀತಿ ಇರುತ್ತೆ. ಕನ್ಸ್ಟ್ರಕ್ಟ್ ಆದ್ಮೇಲೆ ನಮಗೆ RF ಚೋಕನ್ನು ಈ ತರ ನೀವು ಐಡೆಂಟಿಫೈ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ವರ್ಕಿಂಗ್ ಫ್ರೀಕ್ವೆನ್ಸಿ ರೇಂಜ್ ನೋಡಿ ನೀವು. ನಾವು ಕ್ಲಾಸಿಫಿಕೇಶನ್ ಅಕಾರ್ಡಿಂಗ್ ಟು ಡಿಫ್ರೆಂಟ್ ಕೋರ್ಸ್ ಯೂಸ್ಡ್. ಒಳಗಡೆ ಏನ್ ಕೋರ್ ಅನ್ನ ಯೂಸ್ ಮಾಡ್ತಾರೆ, ಐರನ್ ಕೋರ್ ಅಷ್ಟೇ ಅಲ್ಲದೆ ಬೇರೆ ಕೋರ್ಗಳನ್ನು ಯೂಸ್ ಮಾಡ್ತಾರೆ. ಅದು ಯಾವ ತರದ ಕೋರ್ಸ್ ಅನ್ನ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಏರ್ ಕೋರ್ ಟೈಪ್ ಅಂತ ಹೇಳ್ತೀವಿ. ಏರ್ ಕೋರ್ ಟೈಪ್ ಅಂದ್ರೆ ಓನ್ಲಿ ಒಂದು ಫೈನ್ ಕಾಪರ್ ಅನ್ನ ಹಾಲೋ ಸಿಲಿಂಡರ್ ಸ್ಪೂಲ್ ಮೇಲೆ ಒಂದು ಕಾಯಿಲ್ ರೂಪದಲ್ಲಿ ಸುತ್ತಾರೆ. ಅದ್ರೊಳಗಡೆ ಯಾವುದೇ ತರದ ಕೋರ್ ಇರಂಗಿಲ್ಲ. ಹಾಗಾಗಿ ಅದ್ರೊಳಗಡೆ ಗಾಳಿ ಹೋಗೋಕ್ ಬರೋಕೆ ಲೈಕ್ ಹಾಲೋ ಇರತ್ತಲ್ವ, ಎಲ್ಲ ಖಾಲಿ ಇರತ್ತೆ, ಒಳಗಡೆ ಕೋರ್ ಇರ್ಲಾರ್ದಕ್ಕ. ಅದಕ್ಕಾಗಿ ಅದನ್ನ ಏರ್ ಕೋರ್ ಟೈಪ್ ಅಂತ ಕರಿತೀವಿ ನಾವು. ಇದು ಬಂದು ಮೈಕ್ರೋ ಮತ್ತೆ ಮಿಲಿ ಹೆನ್ರೀಸ್ ಇಂಡಕ್ಟೆನ್ಸ್ ರೇಂಜ್ ಅಲ್ಲಿ ಮಾಡ್ತಾರೆ. ಇಟ್ ಡಸ್ ನಾಟ್ ರಿಕ್ವೈರ್ ಅನ್ ಐರನ್ ಕೋರ್. ಸೊ ಈ ಕಡಿಮೆ ವ್ಯಾಲ್ಯೂ ಇರುವಂತಹ ಇಂಡಕ್ಟೆನ್ಸ್ ವ್ಯಾಲ್ಯೂನ ತುಂಬಾ ಕಡಿಮೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅದಕ್ಕೆ ಯಾವ ತರದ ಕೋರು ಬೇಕಾಗಿಲ್ಲ ಅಥವಾ ಐರನ್ ಕೋರ್ ಬೇಕಾಗಿಲ್ಲ ಅದಕ್ಕೆ. ಸೊ ನಮ್ಗೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಬೇಕಂದವಾಗ ಮಾತ್ರ ನಾವು ಐರನ್ ಕೋರ್ ಅನ್ನ ಯೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಈಸ್ ಡಸ್ಟ್ ಕೋರ್ ಟೈಪ್. ಸೊ ಇಟ್ ಕನ್ಸಿಸ್ಟ್ ಆಫ್ ಎನ್ ಐರನ್ ಡಸ್ಟ್ ಕೋರ್. ಸೊ ಐರನ್ ಡಸ್ಟ್ ಅಂದ್ರೆ ಏನು? ಸೊ ಐರನ್ ಅನ್ನ ಪುಡಿ ಮಾಡಿ ಆ ಪೌಡರ್ ಅನ್ನ ಒಂದು ಕೋರ್ನ ಆಕಾರ ಕೊಟ್ಟು ಸುಟೇಬಲ್ ಬೈಂಡಿಂಗ್ ಮೆಟೀರಿಯಲ್ ಇಂದ ಬೈಂಡ್ ಮಾಡಿರ್ತಾರೆ ಅದನ್ನ. ಅದ್ರ ಮೇಲ್ಗಡೆ ಈ ಒಂದು ಕಂಡಕ್ಟರ್ ಸುತ್ತಿರ್ತಾರೆ ಕಾಯಿಲ್ ರೂಪದಲ್ಲಿ. ಸೊ ಇಟ್ ಹ್ಯಾಸ್ ರಿಲೇಟಿವ್ಲಿ ಹೈ ಇಂಡಕ್ಟೆನ್ಸ್ ವ್ಯಾಲ್ಯೂ. ತುಂಬಾ ಹೈ ಇಂಡಕ್ಟೆನ್ಸ್ ವ್ಯಾಲ್ಯೂ ಇರುತ್ತೆ. ಹಾಗೂ ಲಾಸಸ್ ಇನ್ ದಿಸ್ ಟೈಪ್ ಆರ್ ಲೆಸ್ ವೆನ್ ಕಂಪೇರ್ ಟು ಐರನ್ ಕೋರ್. ಐರನ್ ಕೋರಿಗೆ ನಾವು ಕಂಪೇರ್ ಮಾಡಿದವಾಗ ಇದರಲ್ಲಿ ಡಸ್ಟ್ ಐರನ್ ಕೋರ್ ಚೋಕ್ ಅಲ್ಲಿ ನಮಗೆ ಲಾಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ದ ಲಾಸ್ಟ್ ಒನ್ ಈಸ್ ವೇರಿಯೇಬಲ್ ಡಸ್ಟ್ ಕೋರ್ ಟೈಪ್. ಸೊ ವೇರಿಯೇಬಲ್ ಡಸ್ಟ್ ಕೋರ್ ಟೈಪ್ ಅಂದ್ರೆ ಏನು? ಸೊ ಇದರಲ್ಲಿ ಬಂದು ಥ್ರೆಡೆಡ್ ಸ್ಪೂಲ್ ಯೂಸ್ ಮಾಡ್ತಾರೆ. ಸೊ ನಾವು ಸ್ಕ್ರೂಗೆ ನೋಡ್ತೀವಿ ಯಾವ ರೀತಿ ಥ್ರೆಡ್ಸ್ ಕೊಟ್ಟಿರ್ತಾರೆ ಅದನ್ನ ಫಿಟ್ ಮಾಡೋದಕ್ಕೆ. ಅದೇ ರೀತಿ ಆ ರೀತಿ ಥ್ರೆಡ್ ಹಾಕಿರುವಂತಹ ಐರನ್ ಕೋರನ್ನ ಯೂಸ್ ಮಾಡ್ತಾರೆ. ಆ ಒಂದು ಥ್ರೆಡ್ಸ್ ಅಲ್ಲೇ ಏನ್ ಮಾಡ್ತಾರೆ, ಮೇಲ್ಗಡೆ ಇರುವಂತಹ ಒಂದು ಕಂಡಕ್ಟರ್ ವೈರ್ ಅನ್ನ ಸುತ್ತಾರೆ. ಸೊ ಅದಕ್ಕೆ ಒಂದು ಸ್ಕ್ರೂನ ಕೊಡ್ತಾರೆ ಲಾಸ್ಟ್ ಅಲ್ಲಿ. ವೇರಿಯೇಬಲ್ ಅಂತ ಹೆಸರಲ್ಲೇ ಇದೆ. ಆ ಒಂದು ಸ್ಕ್ರೂ ಮುಖಾಂತರದ ನಾವು ಕಡಿಮೆ ಅಥವಾ ಜಾಸ್ತಿ ಇಂಡಕ್ಟೆನ್ಸ್ ವ್ಯಾಲ್ಯೂ ಅನ್ನ ವೇರಿ ಮಾಡ್ಕೋಬಹುದು. ಸೊ ಮೋರ್ ದ ಕೋರ್ ಇನ್ಸೈಡ್ ದ ಕಾಯಿಲ್, ಜಾಸ್ತಿ ಕೋರ್ ಕಾಯಿಲ್ ಒಳಗಡೆ ಇತ್ತು ಅಂತಂದ್ರೆ ಇಂಡಕ್ಟೆನ್ಸ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಸೊ ನಾವು ಸ್ಕ್ರೂನ ತಿರ್ಸಿದವಾಗ ಒಂದು ಕಾಯಿಲ್ ಏನಿದೆ ಹೊರಗಡೆ ಬರುತ್ತೆ. ಆ ರೀತಿ ಹೊರಗಡೆ ಬಂದಿದ್ದವಾಗ ಸ್ಮಾಲ್ ಅಮೌಂಟ್ ಆಫ್ ಕಾಯಿಲ್ ಅಥವಾ ನಂಬರ್ ಆಫ್ ಟರ್ನ್ಸ್ ಕಡಿಮೆ ಉಳ್ಕೊಂಡಿರುತ್ತೆ ಒಳಗಡೆ.
ಆ ರೀತಿ ಕಡಿಮೆ ಉಳ್ಕೊಂಡಿದ್ದವಾಗ ಅದರ ಇಂಡಕ್ಟೆನ್ಸ್ ವ್ಯಾಲ್ಯೂ ಕಡಿಮೆ ಇರುತ್ತೆ. ಕಾಯಿಲ್ಸ್ ವರ್ಕಿಂಗ್ ಎಟ್ ಹೈ ಫ್ರೀಕ್ವೆನ್ಸಿ ಇಷ್ಟೇ ಅಲ್ಲದೆ ಕೋರಿನ ಸಲುವಾಗಿ ನಾವು ಫೆರೈಟ್ ಕೋರ್ಸ್ ಯೂಸ್ ಮಾಡಬಹುದು. ಸೊ ಫೆರೈಟ್ ಅಂದ್ರೆ ಏನು? ಹೈ ಫ್ರೀಕ್ವೆನ್ಸಿಯಲ್ಲಿ ನಮಗೆ ವರ್ಕ್ ಮಾಡೋದಕ್ಕೆ ಈ ಒಂದು ಇಂಡಕ್ಟರ್ಸ್ ಅನ್ನ ಹೆಲ್ಪ್ ಮಾಡುತ್ತೆ. ಸೊ ಫೆರೈಟ್ ಅಂದ್ರೆ ಏನು? ಫೆರೈಟ್ ಅನ್ನೋದು ಇಟ್ಸ್ ಅ ಮಿಕ್ಸ್ಚರ್ ಅಂತ ಹೇಳ್ಬೋದು, ಅಥವಾ ಅಲಾಯ್ ಮೆಟಲ್ ಅಂತ ಹೇಳ್ಬೋದು. ಐರನ್, ಬೇರಿಯಂ ಮತ್ತೆ ಸ್ಟ್ರಾಂಟಿಯಂ ಅನ್ನೋ ಒಂದು ಮೆಟಲ್ಸ್ ಅನ್ನ ಇಷ್ಟಿಷ್ಟು ಪರ್ಸೆಂಟೇಜ್ ಅಲ್ಲಿ ತಗೊಂಡು ಫೆರೈಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಅಲಾಯ್ ಮೆಟಲ್ ಅನ್ನ. ಸೊ ಇದನ್ನ ಯೂಸ್ ಮಾಡಿದವಾಗ ಏನಾಗುತ್ತೆ, ತುಂಬಾ ಹೈ ಫ್ರೀಕ್ವೆನ್ಸೀಸ್ ಅಲ್ಲಿ ಈ ಒಂದು ಇಂಡಕ್ಟರ್ ವ್ಯಾಲ್ಯೂ ಅನ್ನ ವರ್ಕ್ ಆಗೋದಕ್ಕೆ ಬಿಡುತ್ತೆ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ನೋಡಬಹುದು, ಇದು ಬಂದು ಏರ್ ಕೋರ್ ಇಂಡಕ್ಟರ್ ಅಂತ ಹೇಳ್ತೀವಿ. ನೋಡ್ರಿ, ಒಳಗಡೆ ಯಾವುದೇ ತರಹದ ಇನ್ಸುಲೇಟಿಂಗ್ ಕೋರ್ ಅನ್ನ ಯೂಸ್ ಮಾಡಿಲ್ಲ, ಹಾಲೋ ಬಿಟ್ಟಿರ್ತಾರೆ. ಅದಕ್ಕಾಗಿ ಇದನ್ನ ಏರ್ ಕೋರ್ ಅಂತ ಕರಿತೀವಿ. ಗಾಳಿ ಈಸಿ ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇದು ಬಂದು ಥ್ರೆಡೆಡ್ ಕೋರ್ ಇಂಡಕ್ಟರ್. ಸೊ ಥ್ರೆಡ್ಸ್ ನೋಡ್ರಿ ಯಾವ ರೀತಿ ಇದೆ, ಒಳಗಡೆ ಯೂಸ್ ಮಾಡುವಂತಹ ಒಂದು ಕೋರ್ ಇದು. ಇದ್ರ ಮೇಲ್ಗಡೆ ಈ ರೀತಿ ಒಂದು ವೈರ್ ಅನ್ನ ಸುತ್ತಾರೆ, ಆ ಥ್ರೆಡ್ಸ್ ಒಳಗಡೆ ಸುತ್ತಾರೆ. ಇಲ್ಲಿ ಒಂದು ಈ ಹೋಲ್ ಏನಿದೆಯಲ್ಲ ಅದಕ್ಕೆ ಸ್ಕ್ರೂ ಕೊಟ್ಟಿರ್ತಾರೆ. ಆ ಸ್ಕ್ರೂ ಇಂದ ನಂಬರ್ ಆಫ್ ಟರ್ನ್ಸ್ ಅನ್ನ ನಾವು ಹೊರಗಡೆ ತೆಗಿಬಹುದು, ಹಾಗೇನ ಇಂಡಕ್ಟೆನ್ಸ್ ವ್ಯಾಲ್ಯೂ ಅನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ನೋಡ್ರಿ, ಐರನ್ ಡಸ್ಟ್ ಕೋರ್ಸ್ ಅಂತ ಹೇಳಿದ್ನಲ್ಲ, ಈ ರೀತಿ ಐರನ್ ಡಸ್ಟ್ ಅನ್ನ ಒಳಗಡೆ ಹಾಕಿ ಸ್ಪೆಸಿಫಿಕ್ ಮೆಟೀರಿಯಲ್ ಇಂದ ಅದ್ರ ಮೇಲ್ಗಡೆ ಕವರಿಂಗ್ ಮಾಡ್ತಾರೆ. ಮಾಡಿದಾದ್ಮೇಲೆ ಈ ರೀತಿ ಅದರ ಒಂದು ಕನ್ಸ್ಟ್ರಕ್ಷನ್ ಇರುತ್ತೆ. So this is all about inductors and its types. So thanks for watching. Please subscribe and press the bell icon for further notifications. Like and share the video. Thank you.